ಹಿಂದೂ ಹುಲಿ ಎಂದೇ ಹೆಸರಾದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹುಟ್ಟುಹಬ್ಬವನ್ನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಬಳಿ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು. ಶಾಸಕ ಯತ್ನಾಳರ ಹುಟ್ಟುಹಬ್ಬವನ್ನು ಯತ್ನಾಳರ ಅಭಿಮಾನಿಗಳ ಬಳಗದವರು ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡಿ ಸಂಭ್ರಮದಿಂದ ಆಚರಿಸಿದರು. ಬಿಜೆಪಿಯ ಹಿರಿಯ ಮುಖಂಡ ಬಸಲಿಂಗಪ್ಪ ಬೂತೆ, ಪಂಚಮಸಾಲಿ ತಾಲೂಕಾಧ್ಯಕ್ಷ ಕೆಜಿ ಪಲ್ಯದ್, ದಾನನಗೌಡ ತೊಂಡಿಹಾಳ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಸುರೇಶಗೌಡ ಶಿವನಗೌಡರಿದ್ದರು. ಇದೇ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಪಾರ ಅಭಿಮಾನಿಗಳು ಭಾಗವಹಿಸಿದ್ದರು. ವರದಿ ವಿಎಸ್ ಶಿವಪ್ಪಯ್ಯನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. ಒಂದು ಪೀಳಿ ಸುತ್ತ ಏನು ನಿಲ್ಗಾಡಲಾರ್ದಂತ ಅವರ ಮಾರ್ಗದರ್ಶನ ಕೇಳ್ತಾರೆ. ಅವರು ಬೇರೆ ಬೇರೆ ವಿಷಯದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಅದೇ ಥರ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಿನ ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ನನ್ನ ಆತ್ಮ ರೈತರ ಪಡೆ ಅವರಿಂದ ಬೆನ್ನ ತಕ್ಕತ್ತಾರ. ಇದನ್ನ ಭಾರತೀಯ ಜನತಾ ಪಕ್ಷ ಅರ್ಥ ಮಾಡ್ಕೋಬೇಕು, ಅವರ ವರ್ಚಸ್ಸನ್ನ ಅರ್ಥ ಮಾಡ್ಕೋಬೇಕು. ಇವತ್ತ ದುಡ್ಡು ಆಮಿಷ ಕೊಟ್ಟು ಇವತ್ತ ಹುಟ್ಟುಹಬ್ಬ ಆಚರಣೆ ಮಾಡಕತ್ತಿಲ್ಲ. ಯಾವುದೇ ಪ್ರತಿಯೊಂದು ಹಳ್ಳಿಗೆ ಹೋದ್ರು ಅವ್ರು ಬೆಂಗಳೂರು ಮುಟ್ಟಬೇಕಂದ್ರ ಬೆಂಗಳೂರಿಂದ ಇವತ್ತೇನು ವಿಜಯಪುರದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರ ಆ ಬೆಂಗಳೂರು ಮುಟ್ಟೋದ್ರಾಗ ಎಷ್ಟು ಹಳ್ಳಿ ಅಲ್ಲವೋ ಅಷ್ಟು ಹಳ್ಳಿಗೂ ನಿಂದಿರಿಸಿ ಅವ್ರ ಕಾರನ್ನ ನಿಂದಿರಿಸಿ ಅವರ ಸ್ವಾಗತ ಕೋರೋದನ್ನ ನೋಡಕತ್ತಿದ್ರ ಇವತ್ತು ಭಾರತೀಯ ಜನತಾ ಪಕ್ಷ ನಿಜವಾದ ನಾಯಕ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳಿ ಇವತ್ತು ಘಂಟಾಘೋಷವಾಗಿ ಅವರಿಗೆ ಮನವರಿಕೆ ಆಗಿದೆ. ಇವತ್ತು ಏನು ಅವ್ರನ್ನ ವಿರೋಧ ಮಾಡುವಂತ ಶಕ್ತಿ ಇವತ್ತು ಭ್ರಷ್ಟಾಚಾರದಲ್ಲಿ ತೇಲ್ತಾ ಇದ್ದಾರೆ. ಅಂತವರನ್ನ ನಮ್ಮ ನಾಯಕರಂತ ಗುರುತಿಸೋದು ಬೇಡ. ನಿಜವಾದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳಿ ಯುವಕರ ಪಡೆ, ರೈತರ ಪಡೆ, ಕಾರ್ಮಿಕರ ಪಡೆ ಪ್ರತಿಯೊಬ್ಬರು ಇವತ್ತು ಗುರುತಿಸಕತ್ತಾರೆ. ಹಾಗಾಗಿ ಯತ್ನಾಳ್ ಅವರ ಏನು ಇವತ್ತು ಹುಟ್ಟುಹಬ್ಬ ಮಾಡೀವಿ